ನಮ್ಮ ಕಲಾವಿದರಾದಂಥ ಪ್ರಕಾಶ್ ರಾಜ್ರವರು ಮತ್ತು ಬಡಗೂರು ನಾಗೇಂದ್ರದಿಂದ ನೂರು ಶ್ರೀಧರ್ ಅವರವರು ಕೂಡ ಸಂಕ್ಷಿಪ್ತವಾಗಿ ಮನದಟ್ಟಾಗುವ ರೀತಿಯಲ್ಲಿ ಹೋರಾಟ ಹೇಳಾಗಿದೆ. ಈಗ ನಾವು ಹೇಳಾಗಬೇಕಾಗಿರೋದು ಏನಂತ ಅಂದ್ಬಿಟ್ಟು ಒಂದೇ ಯೋಚನೆ ಮಾಡಬೇಕಾದ್ರೆ ಭೂಸ್ವಾಧೀನ ಕೈ ಬಿಡಬೇಕು. ಬಿಡದೇ ಇದ್ರೆ ಅಂತಿಮ ಘಟ್ಟವನ್ನ ಮಾತಾಡ್ತಾ ಹೇಳಿದಾರ ಅವರು. ಕೇವಲ ಇದು ಜೈಲ್ಗೆ ಹಾಕೋದಲ್ಲ, ಅಣ್ಣ ಮಾತಾಡ್ಬೇಡ್ರು, ಜೈಲ್ಗೆ ಹಾಕೋದಲ್ಲ, ಜೈಲ್ಗೆ ಹಾಕಿದ್ರು ಚಿಂತೆ ಇಲ್ಲ, ನಮಗೆ ಇದು ಕೊಡದೇ ಇದ್ರೆ ಸರ್ಕಾರವೇ ಬಿದ್ದೋಗುತ್ತೆ. ಆ ನಿಟ್ಟಿನಲ್ಲಿ ರೈತ ಚಳುವಳಿಗಳಾದಂತ ನಾವು ನೀವು ಯೋಚನೆ ಮಾಡಬೇಕು. ನಿಮ್ಮಲ್ಲೇ ಅಧಿಕಾರಕ್ಕೆ ಬರದೇ ಇದ್ರೆ ಈ ಮನೆಯಲ್ಲಿರ್ತಕ್ಕಂಥ MLA MP ಗಳು ಇರ್ತಕ್ಕಂಥ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾವತ್ತೂ ನಮ್ಮ ಪರವಾಗಿ ಇರೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕೈ ಜೋಡಿ ಬೇಳಿಸ್ಕೊಳ್ತೀನಿ. ಒಕ್ಕೂಟದಿಂದ ನಾವು ನೀವು ಬೀದಿಗಿಳಿದ್ರೆ ಈ JCBಯನ್ನ ಕಿತ್ತಾಕಿ ಹೊಸ ಸರ್ಕಾರ ಬಂದ್ರೆ ಮಾತ್ರವೇ ಈ ತರದ ಕೆಲಸಗಳನ್ನ ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಬಹಳ ನೋವಿನಿಂದಲೇ ಹೇಳ್ತಾ ಇದ್ದೀನಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂತು ಒಂದು ಕಾಲದಲ್ಲಿ. ಏನಕ್ಕೆ ಬಂತು? ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡಕ್ಕೆ ಮಹಾತ್ಮ ಗಾಂಧೀಜಿ. ಅಣ್ಣ ಯಾಕ್ರ ಮಾತಾಡ್ತೀರಾ? ಮತ್ತೆ ಬಿಟ್ಬಿಡಿ, ಬೋಲಿ 2 ನಿಮಿಷ ಮಾತಾಡಿ ಹೋಗ್ತೀವಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂತು. ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿ, ಎಲ್ಲ ಬಿಟ್ಟು ಊರು ಬಿಟ್ಟು. ಆದ್ರೆ ಇವತ್ತಿನ ದಿವಸ ದೇಶ ಬಿಟ್ಟು ತೊಲಗಿ ಬ್ರಿಟಿಷ್ನವರೇ ಅಲ್ಲ, ರಾಜಕೀಯ ಬಿಟ್ಟು ತೊಲಗಿ ಕಾಂಗ್ರೆಸ್ನವರೇ, ರಾಜಕೀಯ ಬಿಟ್ಟು ತೊಲಗಿ ಬಿಜೆಪಿಯವರೇ, ರಾಜಕೀಯ ಬಿಟ್ಟು JDSನವರೇ. ಯಾರಿಗೋಸ್ಕರ ಇದ್ದೀರಾ ನೀವು? 2 ವರ್ಷ 3 ವರ್ಷ ನಾವು ಅನ್ನ ಬೆಳೆದೇ ಇದ್ರೆ, ಗೋಧಿ ಬೆಳೆದೇ ಇದ್ರೆ, ರಾಗಿ ಬೆಳೆದೇ ಇದ್ರೆ ಒಟ್ಟಿಗೆ ಏನ್ ತಿಂತೀರಾ ನೀವು? ನೀವು ಯಾರ ದುಡ್ಡಲ್ಲೂ ಬದುಕ್ತಾ ಇದ್ದೀರಾ? ಗುಲಾಮರು ನೀವಲ್ಲ, ನೀವಾಗಬೇಕಾಗಿರೋದು ನಮಗೆ, ಪ್ರಜೆಗಳೆಲ್ಲ ಗುಲಾಮರಾಗಬೇಕಾಗಿರೋದು. ಆ ದೃಷ್ಟಿಯಿಂದ ಬಹಳ ನೋವಿನಿಂದ ಒಂದು ಹೇಳಿದ್ರು, ಉಳುವವನಿಗೆ ಭೂಮಿ. ದೇವರಾಜ ಅರಸರವರು, ಸಿದ್ದರಾಮಯ್ಯನವರ ಇಷ್ಟು ದೊಡ್ಡ ಕೆಲಸವನ್ನು ಹಿಂದಿನಿಂದ ಮಾಡ್ಕೊಂಡ್ಬಂದು ಇವತ್ತು ಉಳ್ಳವನಿಗೆ ಭೂಮಿ ಕೊಡ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ಉಳ್ಳವನಿಗೆ, ಬಲಿತವರಿಗೆ ಭೂಮಿ, ಬಡವರಿಗೆ ಬೀದಿ ಪಾಲು. ಇದು ಇವತ್ತಿನ ದಿವಸ KIDB ಮಾಡ್ತಿರ್ತಕ್ಕಂಥ ಕೆಲಸ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾವ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರೋ ಅದೆಲ್ಲವನ್ನು ಮಾಡಿ ಇವತ್ತು ಏನು 24 ಗಂಟೆ ನಮ್ಮ ಬಡಗೂರಾದಿಯಾಗಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನಕ್ಕೆ ನೀವು ಬಗ್ಗದೆ ಹೋದ್ರೆ ಸರ್ಕಾರವೇ ಇರೋದಿಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಬೇಕಾಗತ್ತೆ. ಈಗಾಗಲೇ ನಿಮ್ಮನ್ನ ಕಿತ್ತಾಕೋ ಯೋಜನೆ ಇನ್ನೊಂದ್ ಕಡೆ ನಿಮ್ಮ ಪಾರ್ಟಿಲೇ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಕೈ ಜೋಡಿಸಿದ್ರೆ ಸುಲಭ ಆಗ್ಬಿಡುತ್ತೆ. ಇದು ಒಂದು ಮಾಡಿ ಮತ್ತೆ ಉಳ್ಕೋತೀರಾ. ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಇದನ್ನು ಮಾಡಿ ನಿಮಗೆ ಯಾರು ಅಳ್ಳಾಡ್ಸಕ್ಕಾಗೋದಿಲ್ಲ. ಇನ್ನು 2 ವರ್ಷ ಬೇಕಾದ್ರೂ ನೀವೇ ಮುಖ್ಯಮಂತ್ರಿ ಆಗಿ. ಆದ್ರೆ ಎಲ್ಲೋ ಒಂದ್ ಕಡೆ ಆ ದಿಟ್ಟ ನಿಲುವು ಹಿಂದೆ ಏನ್ ತಗೊಂತಾ ಇದ್ರ ಅದು ತಗೊಂಡಿಲ್ಲ. JCB ಏನಕ್ಕೋಸ್ಕರ JCB ಅಂತ ಗೊತ್ತಿರ್ಬೋದಲ್ಲ. ಜನತಾದಳ, ಕಾಂಗ್ರೆಸ್, ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ ಹೊಲ ಉಳೋದಕ್ಕೆಲ್ಲ ಇದು JCB ಇವತ್ತು ಕಳಿಸ್ತಿರೋದು ಸರ್ಕಾರದವರು. ನಾವೆಲ್ಲ ಹೊಲ ಉಳಕ್ ಬಂದಿದೆ, ನಮ್ಮನ್ನು ಬದುಕ್ಸಕ್ ಬಂದಿದೆ ಅಂದ್ರೆ ನಮ್ಮನ್ನೇ ಉಳಕ್ ಬಂದಿದ್ದೀರಪ್ಪ ಬಡ್ಡಿ ಮಕ್ಕಳ. ಏನ್ ಮಾಡಕ್ಕಾಗುತ್ತೆ? ಯೋಚನೆ ಮಾಡ್ಬೇಕಲ್ಲವ್ರ. JCB ಅನ್ನು. ಅದಕ್ಕೆ ನಾನು ಹೇಳೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ತರ ನೀವು ರಾಜಕೀಯ ಬಿಟ್ಟು ತೊಲಗಿ ಸಾಕು. ಕುಟುಂಬ ರಾಜಕಾರಣ ಸಾಕು, ಜಾತಿ ರಾಜಕಾರಣ ಸಾಕು, ಕೋಮು ರಾಜಕಾರಣ ಸಾಕು. ರೈತರ ಸರ್ಕಾರ 80ಕ್ಕಿಂತ ಹೆಚ್ಚು ಭಾಗ ಇರೋ ರೈತರಿಗೆ ಯಾವುದೇ ರೀತಿಯ ಅನುಕೂಲ ಕೊಡದೆ ದಬ್ಬಾಳಿಕೆಯಿಂದ ಮಾಡ್ತಕ್ಕಂಥ ಸರ್ಕಾರ. ಅದು MB ಪಾಟೀಲ್ ಇರ್ಲಿ, ಹಿಂದಿನ ಕಾಲದಲ್ಲಿ ನಿರಾನಿ ಇರ್ಲಿ, ಈಗ KH ಮುನಿಯಪ್ಪನವ್ರು ಇರ್ಲಿ, ಅನುಕೂಲ ಸಿಂಧು ರಾಜಕಾರಣ ಬೇಡಿ. ನಿಮ್ಮ ಸರ್ಕಾರ ಹೋಗೋದಕ್ಕೆ ನಾವು ಇವತ್ತಿನ ದಿವಸ ಆಮ್ ಆದ್ಮಿ ಪಾರ್ಟಿ ಸಣ್ಣ ಪಾರ್ಟಿ ಆದ್ರೂ ಸಂಪೂರ್ಣ ನಿಮಗೆ ಬೆಂಬಲ ರಾತ್ರಿ ಆಗಲು ಕೊಡ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವೇ ಒಂದು ಪಕ್ಷವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿ, ರಾಜ್ಯಾದ್ಯಂತ ಓಡಾಡೋಣ, ಈ ರಾತ್ರಿ ಆಗಲು ತಿರುಗೋಣ. ಸರ್ಕಾರವನ್ನು ಕಿತ್ತಾಕಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತೀನಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಹಾಡು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಮೀಸೆ ತಿರುವಿ ಕುಣಿದವರೆಲ್ಲ ಏನಾದರು, ರೈತರ ಕಣಕ್ಕೆ ಕೆಣಕಿ ಮೆರೆದವರೆಲ್ಲ ಏನಾದರು, ನೀವ್ಯಾವ ಲೆಕ್ಕ ಹೇಳೋ ಸರ್ಕಾರವೇ? ಈ ನಿಜವನ್ನು ತಿಳಿದಾಗ ನೀವು ಉಳಿಯುವೆ, ಇಲ್ಲ ಮಣ್ಣು ತಿನ್ನುವೆ, ಜೊತೆಗೆ ಮನೆಗೆ ಹೋಗುವೆ, ಊರ್ ಕಳ್ಕಳಿವೆ, ಅಧಿಕಾರ ಕಳ್ಕಳಿವೆ ಅನ್ನೋ ಮಾತಿದೆ. ಅದರಿಂದ ಬಹಳಷ್ಟು ಜನ ಇದನ್ನೇ ಹೇಳಬೇಕಾಗಿರೋದ್ರಿಂದ ಹೇಳೋದು ಅಗತ್ಯ ಇಲ್ಲ. ನಿಮ್ಮ ಜೊತೆಯಲ್ಲಿ ನನಗೆ ಇವತ್ತಿನ ದಿವಸ ಒಂದೇ ಒಂದು ಸಂಕಟ, ನಾನು ಇರ್ತಿದ್ದೆ ಬೆಳಗಿಂದ 4:30 ಫ್ಲೈಟ್ ಅಲ್ಲಿ ಎಲ್ಲಿಂದಲೋ ಕಾರ್ಯಕ್ರಮ ವಿದೇಶದಿಂದ ಬಂದೆ, ಸುಸ್ತಾಗ್ಬಿಟ್ಟದೆ, ನಿಲ್ಲಕ್ಕಾಗ್ತಿಲ್ಲ. ನಾಳೆ ನಾಡದ್ರಲ್ಲಿ ಜಾಯಿನ್ ಆಗ್ತೀನಿ. ಮುಂದುವರೆದ್ರೆ ಒಂದು ವೇಳೆ ಅವರಾದ್ರೂ ಒಪ್ಕೊಂಡ್ಬಿಟ್ಟು ಅಷ್ಟೂ ಕೂಡ ಹಿಂದಕ್ಕೆ ತೆಗೆದುಕೊಂಡ್ರೆ ಸಂತೋಷ ಪಡೋಣ.
ಮತ್ತೆ ಬಂದೋಬಸ್ತಾಗಿ ಸರ್ಕಾರ ಇರುತ್ತೆ ಅಂತ ಕೂಡ ಅವತ್ತು ಹೇಳೋಣ. ಇವತ್ತಂತೂ ಬಂದೋಬಸ್ತ್ ಇರಕ್ಕೆ ಸಾಧ್ಯ ಇಲ್ಲ. ನೀವು ಮಾಡ್ಕೊಂಡಿರೋ ಎಡವಟ್ಟಿನಲ್ಲಿ ಡೆಲ್ಲಿಯಿಂದಲೇ ಒಂದು ತೀರ್ಮಾನವನ್ನು ತಗೊಳ್ಳಿ. ತರಾತುರಿಯಲ್ಲಿ ಇಬ್ಬರು ಮಂತ್ರಿಗಳು ಅನುಕೂಲ ಸಿಂಧು ರಾಜಕಾರಣ ಮಾಡಿದ್ದಾರೆ. ಅದಕ್ಕೆ ಯಾಕೆ ನೀವು ಚೀಮಾರಿ ಹಾಕಕ್ ಆಗ್ತಾ ಇಲ್ಲ, ಅದಕ್ಕೆ ಹಿಂದಕ್ಕೆ ತಗೊಳಕ್ ಸಿಎಂ ಆಗಿ ಆಗ್ತಾ ಇಲ್ಲ, ಆ ದಿಟ್ಟ ನಿಲುವನ್ನು ತೋರಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ನಮ್ಮ ಪಾರ್ಟಿ ಕೆಲವು ಸಾಂಕೇತಿಕವಾಗಿ ಇವತ್ತು ನಿಮ್ಮ ಜೊತೆಯಲ್ಲಿ ಇರ್ತಾರೆ. ನಾಳೆಯಿಂದ ರಾಜ್ಯಾದ್ಯಂತ ನಿಮ್ಮ ಹೋರಾಟ ಏನಾದರೂ ಆದ್ರೆ ಅದಕ್ಕೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನ ರಾಜ್ಯಾಧ್ಯಕ್ಷನಾಗಿ ನಮ್ಮ ಇದು ಕಾರ್ಯಾಧ್ಯಕ್ಷರು ಬಂದಿದ್ದಾರೆ ಸೀತಾರಾಮ್ ಅವರಂತ, ಅವರಿಬ್ರು ಕೂಡ ಮಾತು ಕೊಡ್ತಾ ಇದ್ದೀವಿ. ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ ಕೊನೆಯ ತನಕ ಕೂಡ. ನಮಗೆ ನಮ್ಮ ಜಮೀನ್ ಸಿಕ್ಕೋವರೆಗೂ ಜೈಲಿಗೆ ಹೋಗೋದಷ್ಟೇ ಅಲ್ಲ, ಜೈಲಿಗೆ ಹೋದ್ರೂ ಬಿಡೋದು ಬೇಡ ಅಂತ ಹೇಳಿ ನಿಮ್ಮೆಲ್ಲರಿಗೂ ಹೊಂದಿಸಿ ವಿರಮಿಸ್ತಾ ಇದ್ದೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.